ಹೀಗಾಗಿ ವಿಜಯೇಂದ್ರ ಬದಲಾಗಿ ಯಾರು ಅನ್ನೋದು ಉತ್ತರ ಮಾತ್ರ ಇವತ್ತು ಇನ್ನೂ ಸಿಗ್ತಾ ಇಲ್ಲ. ಹೌದು, ಅವ್ರು ವಿರೋಧಿಗಳಿದ್ದಾರೆ, ಒಪ್ಪುನೋ ಮಾತನ್ನು ಅವ್ರು ಅದನ್ನು ವಿರೋಧಿಸ್ತಾರೆ. ವಿಜಯೇಂದ್ರ ಬೇಡಪ್ಪ, ಅವ್ರು ಭ್ರಷ್ಟಾಚಾರದವರಪ್ಪ, ಹಾಗಿದ್ದಾರೆ, ಜೈಲು ಹೋಗಿ ಬಂದರೆ ಎಲ್ಲ ಹೇಳ್ಬೋದು, ಅವೆಲ್ಲ ಸತ್ಯನ. ಆದ್ರೆ ಇಲ್ಲಿ ಬಂದಿದ್ದ ದೊಡ್ಡ ಸಮಸ್ಯೆ, ಹೈಕಮಾಂಡ್ ಮುಂದೆ ಯಡಿಯೂರಪ್ಪರ ಬದಲಾಗಿ ಯಾರು? ಯಡಿಯೂರಪ್ಪ ಅಂದ್ರೆ ವಿಜಯೇಂದ್ರ ಯಡಿಯೂರಪ್ಪ ತಮ್ಮ ಮಗನ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಮಾನ್ಯ ಆದಂಥ ಸಮಾವೇಶಕ್ಕೆ ಸ್ವತಃ ಅವರ ದುಡ್ಡು ಹಾಕಿದ್ದಾರೆ ಅಂತ ಕೆಲವು ಸುದ್ದಿಗಳಿದ್ದಾವೆ. ತಮ್ಮ ಇಮೇಜನ್ನು ಬೆಳೆಸೋ ಸಲುವಾಗಿ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಇಂಥ ಇನ್ವೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೇಲೆ ಇಂಥ ಒಂದು ಸಮಾವೇಶ, ವಿಮಾನೋತ್ಸವ ಇಡೀ ರಾಜ್ಯ ತುಂಬ ಮಾಡುವಂಥ ಎಲ್ಲ ಪ್ಲಾನ್ಗಳು ಹಾಕ್ಕೊಂಡಿದ್ದಾರೆ. ಹೀಗಾಗಿ 2022 ಸಮೀಪ ಬಂದದ. ಈ ಸಂದರ್ಭದಲ್ಲಿ ವಿಜಯೇಂದ್ರವರನ್ನು ಬದಲಾಯಿಸಿದರೆ BJP ಇದ್ದಷ್ಟು ಸಿದ್ದು ಬರಲಿಕ್ಕಿಲ್ಲ ಅನ್ನುವಂಥ ಒಂದು ವಾದವನ್ನು BJPಯಲ್ಲಿಯ ರಾಜಕೀಯ ತಜ್ಞರು ಮಾಡ್ತಾಯಿದ್ದಾರೆ. ಹೀಗಾಗಿ ಮೋಸ್ಟ್ಲಿ ಈ ನೆಲೆಗಟ್ಟಿನಲ್ಲಿ ಒಂದೇನೋ ಸಂಗ್ರಹ ಮಾಡ್ತಾಯಿದ್ದಾರೆ. ಅದಕ್ಕೆ ಬಂದಿದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಶಿವಪ್ರಕಾಶ್ ಅವರು, ಅವ್ರ ಜೊತೆಗೆ ಮೊನ್ನೆ ಇನ್ವೈಟ್ ಮಾಡಿದವರು ಗೋವಿಂದ ಕಾರಜೋಳರು, BC ಪಾಟೀಲರು, ಉಳಿದವರೆಲ್ಲ ಭಾಳ ಜನ ಇವತ್ತಿಗೂ ಸಹಿತ ಯಡಿಯೂರಪ್ಪನ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ. ಕಾರಜೋಳ ಇರ್ಬೋದು, ಇನ್ನೊಬ್ರು ಇರ್ಬೋದು, ಇಲ್ಲೇ ಒಂದು 8 ಜನ ಇದ್ದಾರೆ. ಅವರಿಗೆ ತಮ್ಮ ಕ್ಷೇತ್ರಕ್ಕೆ ಗೆದ್ಕೊಂಡ್ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕನ್ಫರ್ಮ್ ಅದ. ಹೀಗಾಗಿ ಇರೋ ದಾರಿ ಒಂದು ಯಡಿಯೂರಪ್ಪನವರ ವಿಶ್ವಾಸ ಗಳಿಸ್ಕೊಳ್ಳೋದು, ಜೊತೆಗೆ JDS ಗ್ಯಾಜನ್ ತೊಗೊಳ್ಳೋದು, ಒಕ್ಕಲಿಗ ಮತ್ತು ಲಿಂಗಾಯತ್ ಕಾಂಬಿನೇಷನ್ ಮಾಡೋದು. ಈಗಂತೂ ಹೆಚ್ಚು ಕಡಿಮೆ ಹಿಂದುಳಿದ, ದಲಿತ, ಆದಿವಾಸಿ ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದರಿಂದಾಗಿ ಅದಕ್ಕೆ ಒಂದೇ ಏನಪ್ಪ ಅಂತಂದರೆ ಪ್ರಬಲವಾದದ್ದು ಲಿಂಗಾಯತ್ ಮತ್ತು ಒಕ್ಕಲಿಗ. ಇವು ಕಾಂಬಿನೇಷನ್ ಮಾಡಿ ಅದರಲ್ಲಿ ಯಡಿಯೂರಪ್ಪನವ್ರನ್ನ ಮತ್ತು ಜೊತೆಗೆ ಈ ದೇವೇಗೌಡರು ಅಥವಾ ಕುಮಾರಸ್ವಾಮಿ ತೊಗೊಂಡು ಹೋಗೋದು. ಅವ್ರು ಮ್ಯಾಕ್ಸಿಮಮ್ 60, 70, 80% ಅಂತ ಹೇಳ್ತಾರೆ JDS ಅವರು. ಅದ್ರಾಗ 30-40 ಬಂದರೂ ಸಹಿತ ನೋಡೋದು ಅವು ಪರಿಸ್ಥಿತಿ ನೋಡಿಕೊಂಡು CM ಯಾರು ಕೊಡಬೇಕಾಗ್ತದೆ ವಿಚಾರ ಮಾಡುವಂಥ ಲೆಕ್ಕದಲ್ಲಿದ್ದಾರೆ. ಮತ್ತು ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸರ್ ಅನ್ನಿಸ್ತಾ ಇದೆ. ಒಂದು ಪ್ರಶ್ನೆ, ವಿಜಯೇಂದ್ರ ಅವರಿಗೆ ಎದುರಾಳಿ ನಿಲ್ಲುವಂಥ ಅಥವಾ ಅವ್ರಿಗೆ ಮೀರಿಸುವಂಥ, ವಿಜಯೇಂದ್ರನಿಗಿಂತ ಯಡಿಯೂರಪ್ಪನವ್ರು ಮೀರಿಸುವಂಥ ನಾಯಕರು ಯಾರು? ಅದಕ್ಕೆ ಇವತ್ತು ಇದನ್ನು ಕಗ್ಗಂಟಾಗಿದೆ. ಮತ್ತು ಅದು ಹೈಕಮಾಂಡ್ ಇದನ್ನು ಚಿಂತನೆ ಮಾಡ್ತದೆ, ಗೊತ್ತದ ಅವ್ರಿಗೆ ಪರಿಸ್ಥಿತಿ. ಹೀಗಾಗಿ ವಿಜಯೇಂದ್ರ ಬದಲಾಗ್ತಾರೋ 25 ತಾರೀಕಿಗೆ ಮತ್ತೇನೋ ಕನಸು ಕಾಣೋರಿಗೆ ಇದೊಂದಿಷ್ಟು ಏನಪ್ಪ ಅಂತಂದ್ರೆ ಕನಸು ಒಡಿವು ಕೆಲಸ ಆಗ್ಬೋದು. ಏನೂ ಇರಲಿ, ಇದು ಡೆವಲಪ್ಮೆಂಟ್ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತದ? ನಾನು ಹೇಳಿದ್ದು ಸರಿ ಅನ್ನಿಸ್ತದೆ, ತಪ್ಪು ಅನ್ನಿಸ್ತದೆ? ಸರಿ ತಪ್ಪನ್ರಿ, ಏನಾದರೂ ಮಾಡಿರಿ. ಆದರೆ ಒಂದು ಪ್ರಶ್ನೆಗೆ ಉತ್ತರ ಎಲ್ಲ ಹುಡುಕುವಂಥದ್ದು ಈ ವಿರೋಧಿಗಳು. ವಿಜಯೇಂದ್ರನ್ನ ತೆಗೆದು ಹಾಕಿದರೆ ಅಷ್ಟ ಪ್ರಬಲ ನಾಯಕರ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು ಸತ್ಯಕಾಯಿಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.